ವೆರಿ ವೆಲ್ಕಮ್ ಬ್ಯಾಕ್ ಎಲ್ಲ ವಿದ್ಯಾರ್ಥಿಗಳಿಗೆ. ಸೊ ಈ ವಿಡಿಯೋ ನಿಮಗೆ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ, ಕಂಪ್ಲೀಟ್ ಆಗಿ ನೋಡಿ. ಓಕೆ, ಸೊ ಈ ಒಂದು ಬ್ರೋಚರ್ ಇದಕ್ಕೆ ಬ್ರೋಚರ್ ಅಂತಾರೆ, PDF ಇದು ಫುಲ್ ಬ್ರೋಚರ್ ಇರುತ್ತೆ. ಇದನ್ನು ಪ್ಲೀಸ್ ಎಲ್ಲರೂ ಕೂಡ ಒಂದ್ಸತಿ ಓದ್ಕೋಬೇಕು. ಸೊ ಈ ಒಂದು PDF ಅನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ನಾನು ಸೆಂಡ್ ಮಾಡ್ತೀನಿ. ಸೊ ಪ್ಲೀಸ್ ಯಾರನ್ನು ಜಾಯ್ನ್ ಆಗಿ ಕಮೆಂಟಲ್ಲಿ ಮೆನ್ಷನ್ ಮಾಡಿರ್ತೇನೆ. ಓಕೆ, ಸೊ ಯಾರಿಗೆ ಸಿಕ್ಕಿಲ್ಲ ನನಗೆ ಪರ್ಸನಲ್ ಆಗಿ ಕೂಡ ಕಮೆಂಟ್ ಮಾಡ್ಬೋದು, ಅಥವಾ ಟೆಲಿಗ್ರಾಮ್ದಲ್ಲಿ ಪರ್ಸನಲ್ ಆಗಿ ಕೂಡ ಮೆಸೇಜ್ ಮಾಡಿ, ಆಯಿತಾ. ಸೊ ಈ ಪೂರ್ತಿ PDF ಅನ್ನು ಒಂದ್ಸತಿ ಓದ್ಕೊಳ್ಳಿ ಇವತ್ತು, ಯಾಕಂದರೆ ನಿಮಗೆ ಆಪ್ಷನ್ ಎಂಟ್ರಿ ಮತ್ತು ಕೌನ್ಸಿಲಿಂಗ್ ಪ್ರಕ್ರಿಯೆ ಆದಷ್ಟು ಬೇಗನೆ ಚಾಲೂ ಆಗುತ್ತೆ. ಸೊ ಯು ಶುಡ್ ಬಿ ಪ್ರಿಪೇರ್ಡ್ ಫಾರ್ ದ ಆಪ್ಷನ್ ಎಂಟ್ರಿ ಆಗಿರ್ಬೋದು, ಬರುವಂಥ ಸಬ್ಸಿಕ್ವೆಂಟ್ ಸ್ಟೆಪ್ಸಿಗೆ. ಸೊ ಇವಾಗ ಇಲ್ಲೇ ಆಪ್ಷನ್ ಎಂಟ್ರಿ ಬಗ್ಗೆ ಬಂದಾಗ ಈ ಒಂದು 2 ಪ್ಯಾರಾಗ್ರಾಫ್ ಇದೆ, ಇದನ್ನು ಪೂರ್ತಿ ಓದ್ಕೊಳ್ಳಿ, ಅಂದರೆ ನಿಮಗೆಲ್ಲ ಐಡಿಯಾ ಬರುತ್ತೆ. ಓಕೆ, ಫುಲ್ ಎಂಟೈರ್ ಪೇಜ್ ಓದಿದ್ರೆ ನಿಮಗೆ ಆಪ್ಷನ್ ಎಂಟ್ರಿ ಬಗ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಎಂಟ್ರಿ ಆಫ್ ಆಪ್ಷನ್ಸ್ ಬೈ ನಿಮಗೋಸ್ಕರ 1-2 ಲೈನ್ ಓದ್ತೀನಿ, ಸೊ ದಟ್ ನಿಮಗೆ ಗೊತ್ತಾಗುತ್ತೆ ಏನಂತ. ಎಂಟ್ರಿ ಆಪ್ಷನ್ ಬೈ ದ ಕ್ಯಾಂಡಿಡೇಟ್ ವಿಲ್ ಬಿ ಬಿಗಿನ್ ಓನ್ಲಿ ಆಫ್ಟರ್ ದ ರೆಸಿಪ್ಟ್ ಆಫ್ ಸೀಟ್ ಮ್ಯಾಟ್ರಿಕ್ಸ್. ಫಸ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ, ದ ಡೀಟೇಲ್ಸ್ ಆಫ್ ಕಾಲೇಜ್ ವೈಸ್, ಕೋರ್ಸ್ ವೈಸ್, ಕ್ಯಾಟಗರಿ ವೈಸ್ ಸೀಟ್ಸ್ ಎಷ್ಟಿದಾವೆ ಅದ್ರ ಮೇಲೆ ಕೂಡ ನಿಮಗೆ ಪ್ರಕಟಣೆ ಮಾಡ್ತಾರೆ, ವಿಚ್ ಕ್ಯಾನ್ ಬಿ ನೀವು ಮುಂದೆ ಕೂಡ ಅದನ್ನು ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ದ ಕ್ಯಾಂಡಿಡೇಟ್ ಹೂ ಬಿಕಮ್ಸ್ ಎಲಿಜಿಬಲ್ ಆಫ್ಟರ್ ವೆರಿಫಿಕೇಶನ್ ಓನ್ಲಿ ವಿಲ್ ಬಿ ಕನ್ಸಿಡರ್ ಫಾರ್ ಎಂಟ್ರಿ ಆಫ್ ಆಪ್ಷನ್ ಅಂತ ಕೊಟ್ಟಿದ್ದಾರೆ. ಓಕೆ, ದ ಕ್ಯಾಂಡಿಡೇಟ್ ಮೇ ಎಂಟರ್ ದ ಕೋರ್ಸ್ ಆರ್ ಕಾಲೇಜ್ ಆಫ್ ಹಿಸ್ ಚಾಯ್ಸ್ ಅಮಾಂಗ್ ದ ಸೀಟ್ಸ್ ಅವೈಲೇಬಲ್. ಯಾವ ಅವೈಲೇಬಲ್ ಇದೆ ಅದರ ಮೇಲೆ ಮಾಡ್ಬೋದು. ಇಲ್ಲಿ ರೆಡ್ ಲೈನ್ ಕೊಟ್ಟಿದ್ದಾರೆ, ದ ಕ್ಯಾಂಡಿಡೇಟ್ ವಿಲ್ ಬಿ ಅಲೋಡ್ ಟು ಎಂಟರ್ ಆಲ್ ದ ಆಪ್ಷನ್ಸ್ ಇನ್ ದ ಡಿಸಿಪ್ಲಿನ್ to which he or she is eligible. Okay, so candidate shall enter the options for all the discipline at once. So at a time ಕೂಡ ನೀವು ಎಲ್ಲ ಕೂಡ ಆಪ್ಷನ್ಸ್ ಎಂಟರ್ ಮಾಡ್ಬೋದು. ಸೊ ಮುಂದೆ ನಿಮಗೆ ಇಲ್ಲಿ ಕೆಳಗಡೆ ಬಂದಾಗ ವಿದ್ಯಾರ್ಥಿಗಳೇ, ಇಲ್ಲಿ ದ ಫಸ್ಟ್ ಆಪ್ಷನ್ ಮೇ ಬಿ ಮೆಡಿಕಲ್, ಸೆಕೆಂಡ್ ಆಪ್ಷನ್ ಮೇ ಬಿ ಆಲ್ಸೋ ಮೆಡಿಕಲ್, ಥರ್ಡ್ ಆಪ್ಷನ್ ಮೇ ಬಿ ಇಂಜಿನಿಯರಿಂಗ್, ಹಾಗೆ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲೇನು ಮಾಡಿ, ಪ್ಲೀಸ್ ವಿಸಿಟ್ KE ವೆಬ್ಸೈಟ್ ಫಾರ್ ದ ಡೀಟೇಲ್ಸ್ ಆಫ್ ಕಾಲೇಜ್ ಇನ್ಫಾರ್ಮೇಷನ್, ಕಾಲೇಜ್ ಕೋಡ್, ಕಾಲೇಜ್ ಕೋರ್ಸ್ ಎಲ್ಲ ಕೂಡ ನಾನು ಇದು ಕೋಡ್ ಎಲ್ಲ ಕೂಡ ನಿಮಗೆ ನಮ್ಮ ಟೆಲಿಗ್ರಾಮ್ ಕೂಡ ಶೇರ್ ಮಾಡಿದ್ದೀನಿ. ಎಲ್ಲ ಕಾಲೇಜ್ ಕಟ್ ಆಫ್ ಲಿಸ್ಟ್ ಕೂಡ ಹೋದ ವರ್ಷದ್ದು, ಸೊ ದಟ್ ನಿಮ್ಗೆ ಆ ಕಾಲೇಜ್ ಕೋಡ್ ನಂಬರ್ ಗೊತ್ತಾಗುತ್ತೆ. ಆದ ಮೇಲೆಯೂ ನೀವು ಆಪ್ಷನ್ ಎಂಟ್ರಿಗೆ ಆಪ್ಷನ್ಸ್ಗಳನ್ನ ನೀವು ರೆಡಿ ಮಾಡ್ಕೋಬೋದು, ಪ್ರಿಫರೆನ್ಸ್ ಆರ್ಡರ್ ನೀವು ರೆಡಿ ಮಾಡ್ಕೋಬೋದು. ಓಕೆ, ಸೊ ಅದಕ್ಕೆ ಎಲ್ಲ ಕೂಡ ಈ ಪೂರ್ತಿ PDF ಅನ್ನು ಓದ್ಕೊಳ್ಳಿ, ಭಾಳಷ್ಟು ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಈ ವಿಡಿಯೋ ನಿಮಗೆ ಭಾಳಷ್ಟು ಹೆಲ್ಪ್ಫುಲ್ ಆಗುತ್ತೆ. ಒಂದ್ಸತಿ ಪೂರ್ತಿ PDF ಓದಿದಾಗ ಕನ್ನಡ ಆಸ್ ವೆಲ್ ಆಸ್ ಇಂಗ್ಲೀಷ್ ಎರಡೂ ಕೂಡ ಇದೆ, ಓದ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಇಷ್ಟು ಈಸಿ ಇದೆ ಸರ್ ಆಪ್ಷನ್ ಎಂಟ್ರಿ, ಹಾಗಾದರೆ ಸೊ ನಾನು ಮಾಡ್ತೀನಿ, ಹಾಗಾದರೆ ಸರ್ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಪ್ಲೀಸ್ ಇದನ್ನು ಓದ್ಕೊಳ್ಳಿ, ನಾನು ಟೆಲಿಗ್ರಾಮ್ದಲ್ಲಿ ಮೆನ್ಷನ್ ಮಾಡ್ತೀನಿ ಇದನ್ನು. ಓಕೆ, ಇನ್ನೊಂದು ಕೆಲವು ಕ್ಷಣಗಳಲ್ಲಿ. ಮತ್ತು ಯಾರ್ಯಾರು ಕಮೆಂಟಿಗೆ ನಾನು ಇನ್ನೂ ರಿಪ್ಲೈ ಮಾಡಿಲ್ಲ, ಸೊ ಮತ್ತೊಮ್ಮೆ ನೀವು ಸರ್ ಪ್ಲೀಸ್ ರಿಪ್ಲೈ ಅಂತ ಹಾಕಿ ನಾನು ರಿಪ್ಲೈ ಮಾಡ್ತೀನಿ. ಓಕೆ, ಸೊ SND ಕೋಟಾ ಇಂಜಿನಿಯರಿಂಗ್ ಆಗಿರುತ್ತೆ, ನಾನು ಕೆಲವೊಂದು ಅಷ್ಟೇ ಕಮೆಂಟ್ಸ್ ನಾನು ರಿಪ್ಲೈ ಮಾಡ್ತೀನಿ. ಸೊ ಕೆಲವೊಂದು ರಿಪೀಟ್ ಆಗಿರ್ತವೆ. ಸೊ ಅದರ ಸಿಮಿಲರ್ ಕಮೆಂಟ್ಸ್ಗೆ ಸರ್ ಓಲ್ಡ್ ಸರ್ಟಿಫಿಕೇಟ್ ನಡೀತದ ಅಂತ ಕೇಳಿದ್ದಾರೆ. ನಡೀತದೆ, ಇನ್ ಕೇಸ್ ಅದು 1 to 12 ವರೆಗೆ ಇದ್ದರೆ ನಡೀತದೆ. ಓಕೆ, ಸೊ 1 to 12 ವರೆಗೆ ಇರಬೇಕು. 12th ನಿಮ್ಮದು ಇವಾಗ ಫ್ರೆಶರ್ ಇದ್ದರೆ ನೀವು ಇವಾಗಿಂದ ಡೇಟ್ ಇರಬೇಕು, ಆಯಿತಾ. ಸರ್ ನಮ್ಮದು ಪ್ರಾಕ್ಟಿಕಲ್ ವೆಟರ್ನರಿ ಇಷ್ಟ ಆಗಿದೆ ಅಂತ ಹಾಕಿದ್ದೀರಾ. ಅದೇ ರೀತಿ 46,000 BSc ಅಗ್ರಿ ಸಿಗುತ್ತೆ ಅಂತ ಹಾಕಿದ್ದೀರಾ. ಹೋಮಿಯೋಪತಿ CET ಮೇಲೆ ಇರುತ್ತೆ ಅಂತ ಕೇಳಿದ್ದೀರಾ. ನೋಡಿ, BHMS ಇರುತ್ತಲ್ವ, ಅದು ನೀಟ್ ಬೇಸಿಸ್ ಮೇಲೆ ಇರುತ್ತೆ. ಆಲ್ ಇಂಡಿಯಾ ಕೌನ್ಸಿಲಿಂಗ್ ಮುಖಾಂತರ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ, ಸರ್ ನಾನು ರ್ಯಾಂಕ್ 73,000 CS ಸಿಗುತ್ತಾ ಅಂತ ಹಾಕಿದ್ದೀರಾ. ನಾನು ಹೇಳ್ತೀನಿ ಲಾಸ್ಟಲ್ಲಿ ನಿಮಗೆ ಒಂದು ಕ್ಲೂ ಕೊಡ್ತೀನಿ, ಹೆಂಗೆ ಆಪ್ಷನ್ ಎಂಟ್ರಿ ಆಗುತ್ತೆ, ನಿಮ್ಮ ರ್ಯಾಂಕಿಂಗ್ ಮೇಲೆ ನೀವು ಹೆಂಗೆ ಜಡ್ಜ್ ಮಾಡ್ಬೋದು ಅಂತ. ಸರ್ ರಿಸಲ್ಟ್ ಬಂದು ಆದಮೇಲೆ ನೆಕ್ಸ್ಟ್ ಸ್ಟೆಪ್ಸ್ ಏನು ಅಂತ ಕೇಳಿದ್ದೀರಾ. ಓಕೆ, ನೆಕ್ಸ್ಟ್ ಸ್ಟೆಪ್ಸ್ ಇದೆ ಈಗೇನಿಲ್ಲ, ಇವಾಗ ಇನ್ನೊಂದು ಕೆಲವೇ ದಿನಗಳಲ್ಲಿ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪು ಕೀ ಕೊಟ್ಟು ಸೀಟ್ ಮ್ಯಾಟ್ರಿಕ್ಸ್ ಅವೈಲೇಬಲ್ ಮಾಡಿಬಿಟ್ಟು ಮಾಕ್ ಅಲಾಟ್ಮೆಂಟ್ ಎಲ್ಲ ಚಾಲೂ ಮಾಡ್ತಾರೆ. ಓಕೆ, BMS ಕೂಡ ಚೆನ್ನಾಗಿದೆ, ಆಯುರ್ವೇದ ಮುಂದೆ ಡೆಫಿನೆಟ್ಲಿ ಸ್ಪೆಚ್ ಆಗುತ್ತೆ, ಹೈಸ್ಕೋಪ್. ಓಕೆ, ಮತ್ತು ಇನ್ನೊಂದೇನಪ್ಪ ಅಂದರೆ ಕೆಲವೊಬ್ಬರು BSc ಅಗ್ರಿ ಮತ್ತು ಜಾಬ್ ಪ್ಲೇಸ್ಮೆಂಟ್ ಮತ್ತು ನರ್ಸಿಂಗಲ್ಲಿ ಯಾವ್ದು ಬೆಸ್ಟ್ ಅಂತ ಕೇಳಿದರೆ, ಹಂಗೆ ನೋಡಿದ್ರೆ BSc ಅಗ್ರಿ. ಓಕೆ, ಬಟ್ ಇನ್ನೂ ಕೂಡ ಇನ್ನೊಂದು ರಿಸರ್ಚ್ ಮಾಡ್ಕೊಳ್ಳಿ, ಆಯಿತಾ. ಮತ್ತು ಇನ್ನೊಂದೇನೆಂದರೆ ಭಾಳ ಜನ ನೋಡಿ, ಇನ್ನೊಂದು ISC ಕೂಡ ಚೆನ್ನಾಗಿದೆ. ಓಕೆ, ಇನ್ಫಾರ್ಮೇಷನ್ ಸೈನ್ಸ್ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ವಿದ್ಯಾರ್ಥಿಗಳೇ, ಇವಾಗ ಯಾವ ರೀತಿ ಜಡ್ಜ್ ಮಾಡಬೇಕು ಹಾಗಾದರೆ ನೋಡಿ, ಒಂದು ಕ್ಲಾರಿಟಿ ಏನಂದರೆ, ಸೊ ಯಾರು ಕೂಡ ನಿಮ್ಮ ಪರ್ಟಿಕ್ಯುಲರ್ ರ್ಯಾಂಕಿಂಗ್ಗೆ ಇದೇ ಕಾಲೇಜ್ ಸಿಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಡಿಪೆಂಡಿಂಗ್ ಅಪಾನ್ ದ ಸೀಟ್ಸ್ ಅವೈಲೇಬಲ್, ಡಿಪೆಂಡ್ ಅಪಾನ್ ದ ವೇಕೆನ್ಸಿ ಅವೈಲೇಬಲ್ ಇನ್ ದ ಫಸ್ಟ್ ರೌಂಡ್ ಆರ್ ದ ಸಬ್ಸಿಕ್ವೆಂಟ್ ರೌಂಡ್, ಅದರ ಆಧಾರದ ಮೇಲೆ ಮತ್ತು ನಿಮ್ಮ ಕ್ಯಾಟಗರಿ ರಿಸರ್ವೇಷನ್ ಎಲ್ಲ ಆಧಾರದ ಮೇಲೆ ಆಗುತ್ತೆ. ಆ ಒಂದು ಸಿಚುವೇಶನ್ ಮೇಲೆ ನಿಮಗೆ ಯಾವ್ದು ಬೇಕು ಕಾಲೇಜ್ ಸಿಗ್ಬೋದು. ಓಕೆ, ಹಾಗಾಗಿ ಸೊ ನೀವು ರ್ಯಾಂಕಿಂಗಿನ ಮೇಲೆ ಫೋಕಸ್ ಮಾಡದೆ ಏನು ಮಾಡಿ, ನಿಮ್ಗೆ ಯಾವ ಕಾಲೇಜ್ ಬೇಕು ಆ ಕಾಲೇಜನ್ನು ಒಂದು ಆಪ್ಷನ್ಸ್ಗಳನ್ನು ಅಥವಾ ಪ್ರಿಫರೆನ್ಸನ್ನು ನೀವು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಅಷ್ಟೇ. ಓಕೆ, ಮುಂದೆ ನೀವು ಮಾಡ್ಕೊಂಡು ಆದಮೇಲೆ ಗೊತ್ತಾಗ್ಬಿಡುತ್ತೆ ನಿನ್ನ ರ್ಯಾಂಕಿಂಗ್ ಎಲ್ಲಿ ನಿಲ್ತದೆ ಅಂತ. ಅದಕ್ಕೆ ಮ್ಯಾಕ್ಸಿಮಮ್ ಆಪ್ಷನ್ಸನ್ನು ನೀಡಿ. ಓಕೆ, ಸೊ ಪ್ರತಿಯೊಬ್ಬರು ನಿಮ್ಮ ಕಮೆಂಟ್ರಿಗೆ ನಾನು ಕಾಯ್ತಾ ಇರ್ತೀನಿ. ನಿಮ್ಗೆ ಏನೇ ಸಂದೇಹಗಳಿದ್ದರೆ ಸೊ ಇದನ್ನು PDF ಅನ್ನು ಓದ್ಕೊಳ್ಳಿ, ನಾನು ಕಮೆಂಟಲ್ಲಿ ಕೊಟ್ಟಿರ್ತೇನೆ ಆ ಒಂದು ಟೆಲಿಗ್ರಾಮ್ ಗ್ರೂಪನ್ನು. ಸೊ ಆಲ್ ದ ವೆರಿ ಬೆಸ್ಟ್, ಲೈಕ್ ಮಾಡಿ. ಓಕೆ, ನಿಮ್ಮ ಬೆಸ್ಟ್ ಫ್ರೆಂಡ್ಸ್ಗೆ, ಕಾಲೇಜ್ ಗ್ರೂಪ್ಸಿಗೆ ಎಲ್ಲ ಕೂಡ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.